ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ, ರಂಜಾನ್ ಹಬ್ಬದ ಅಂಗವಾಗಿ ವಿಶೇಷ ವರದಿ. ದಿವಂಗತ ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಮುಷ್ತಿಯಾಕ್ ರವರ ಪುತ್ರ ರಚಿಸಿರುವಂತಹ ಬರವಣಿಗೆಯಲ್ಲಿ ಮುಸ್ಲಿಂ ಧರ್ಮದ ಬಗ್ಗೆ ಇತಿಹಾಸ ಮತ್ತು ಸತ್ಯತೆ ಹಾಗೂ ಚರಿತ್ರೆಯುಳ್ಳ ಇಸ್ಲಾಂ ಧರ್ಮದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಕೃತಜ್ಞತೆಗಳು ಆನ್ಲೈನ್ ಟಿವಿ ವತಿಯಿಂದ ಮನ್ಸೂರ್ ರವರಿಗೆ. ಪ್ರಾರ್ಥನೆ, ದಾನ, ಸಹಾನುಭೂತಿ ಮತ್ತು ಸಹಿಷ್ಣುತೆಯ ರಂಜಾನ್ ಹಬ್ಬ. ಮನ್ಸೂರ್ ಅಹಮದ್, ಮುಷ್ತಾಕ್ ಅಹಮದ್, ಕಾರ್ಯದರ್ಶಿ, ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ಆಫ್ ಕರ್ನಾಟಕ, ತುಮಕೂರು. ಇಸ್ಲಾಂ ಧರ್ಮದ ಪರಿಚಯ. ಇಸ್ಲಾಂ ಧರ್ಮ ಒಂದು ಆಸ್ತಿಕ ಧರ್ಮ. ಇದು ಒಬ್ಬ ಭಗವಂತನ ಅಸ್ತಿತ್ವದ ಬಗ್ಗೆ ನಂಬುತ್ತದೆ. ಆ ಭಗವಂತನು ಅಲ್ಲಾಹ, ನಿರಾಕಾರ, ಸಾರ್ವಕಾಲಿಕ, ಸರ್ವಜ್ಞ, ಸ್ವಯಂಭೂ. ಅವನಲ್ಲಿ ಈಮಾನ್ ಅಥವಾ ನಂಬಿಕೆಯೇ ಇದರ ಮೊದಲ ಸಿದ್ಧಾಂತ. ಪ್ರಥಮ ಮಾನವರು, ಪ್ರಥಮ ಪ್ರವಾದಿಯೂ ಆದ ಆದಮ್ ರವರಿಂದ ಅಂತಿಮ ಪ್ರವಾದಿ ಮುಹಮ್ಮದ್ ತನಕ ಎಲ್ಲಾ ಪ್ರವಾದಿಗಳು ಅವರವರ ಜನತೆಯ ಮುಂದೆ ಇದೇ ಧರ್ಮವನ್ನು ಪ್ರತಿಪಾದಿಸಿದರು ಮತ್ತು ಅದರಂತೆ ಬದುಕಿ ತೋರಿಸಿದರು. ಮನುಷ್ಯರ ಎಲ್ಲಾ ಸಮಸ್ಯೆಗಳಿಗೂ ಇದರಲ್ಲಿ ಸೂಕ್ತ ಪರಿಹಾರವಿದ್ದು, ಇದು ಅವರಿಗೆ ಶಾಂತಿ, ಸುಭಿಕ್ಷೆ ಮತ್ತು ಕಲ್ಯಾಣವನ್ನು ನೀಡುತ್ತದೆ. ಇಸ್ಲಾಂ ಶಾಂತಿ, ಸಹನೆ, ಸೌಹಾರ್ದತೆ, ಸೌಜನ್ಯ ಮತ್ತು ಪರಧರ್ಮ, ಸಹಿಷ್ಣುತೆಯ ಧರ್ಮವಾಗಿದೆ. ಇಸ್ಲಾಂ ಸರ್ವ ಧರ್ಮೀಯರ ಕಲ್ಯಾಣ ಮತ್ತು ಸರ್ವತೋಮುಖ ಅಭಿವೃದ್ಧಿ ಬಯಸುವ ಧರ್ಮ. ಇಸ್ಲಾಂ ಇತರೆ ಧರ್ಮಗಳನ್ನು ಸರಿಸಮನಾಗಿ ಗೌರವಿಸುತ್ತದೆ. ಇಸ್ಲಾಂ ಇತರೆ ಯಾವ ಧರ್ಮವನ್ನು ದ್ವೇಷಿಸುವುದಿಲ್ಲ. ಪವಿತ್ರ ಕುರಾನ್ ಎಲ್ಲ ಕಾಲ, ಜನಾಂಗ, ವರ್ಣ ಮತ್ತು ದೇಶದ ಜನರಿಗೆ ಸಮಗ್ರ ರೂಪದಲ್ಲಿ ಅನ್ವಯಿಸುತ್ತದೆ ಮತ್ತು ಅವರ ಬೇಡಿಕೆಗಳಿಗೆ ಪೂರಕವಾಗಿದೆ. ಒಬ್ಬ ಮನುಷ್ಯ ತನ್ನ ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ಯಾವ ರೀತಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಕೌಟುಂಬಿಕ ಜೀವನ ನಡೆಸಬೇಕೆಂಬುದರ ಬಗ್ಗೆ ಪವಿತ್ರ ಕುರಾನ್ ಮಾರ್ಗದರ್ಶನ ನೀಡುತ್ತದೆ. ಇಸ್ಲಾಂ ಧರ್ಮದ ಸಿದ್ಧಾಂತಗಳು. ಇಸ್ಲಾಂ ಧರ್ಮದಲ್ಲಿ ಮುಖ್ಯವಾಗಿ 5 ಸಿದ್ಧಾಂತಗಳಿವೆ. ಇಸ್ಲಾಂ ಧರ್ಮದ ಮೂಲ ಮಂತ್ರವು ಏಕದೇವ ವಿಶ್ವಾಸ ವಾಗಿದೆ. ದೇವ ಅಲ್ಲಾಹನೊಬ್ಬನೇ ಆರಾಧನೆಗೆ ಅರ್ಹನು ಮತ್ತು ಪ್ರವಾದಿ ಮುಹಮ್ಮದ್ ರವರು ಅಲ್ಲಾಹನ ಸಂದೇಶವಾಹಕರಾಗಿದ್ದಾರೆ. ನಮಾಜ್ ಆರಾಧನೆ. ಇಸ್ಲಾಂ ಧರ್ಮದ ಪ್ರಕಾರ ಒಬ್ಬ ಮುಸಲ್ಮಾನ ಅರಿವು ಹೊಂದಿದ ಮೇಲೆ ತನ್ನ ಸೃಷ್ಟಿಕರ್ತನ ಮುಂದೆ ತನ್ನ ಕೃತಜ್ಞತೆಯನ್ನು ಸೂಚಿಸಬೇಕು. ಇದೇ ನಮಾಜ್. ಇದನ್ನು ಪ್ರತಿದಿನ 5 ಬಾರಿ ಮಾಡಬೇಕು. ನಮಾಜ್ ಒಬ್ಬ ಮನುಷ್ಯನ ಆಂತರಿಕ ಶರೀರ ಹಾಗೂ ತನ್ನ ಆತ್ಮವನ್ನು ಶುದ್ಧಿಗೊಳಿಸುತ್ತದೆ. ರೋಜಾ ಉಪವಾಸ ವ್ರತ. ಪ್ರತಿಯೊಬ್ಬ ಮುಸಲ್ಮಾನನು ರಂಜಾನ್ ಮಾಹೆಯಲ್ಲಿ 1 ತಿಂಗಳ ಕಾಲ ಸೂರ್ಯೋದಯವಾಗುವುದರಿಂದ ಸೂರ್ಯಾಸ್ತವಾಗುವವರೆಗೆ ಏನೂ ಆಹಾರವಾಗಲಿ ಹಾಗೂ ನೀರು ಪಾನೀಯಗಳು ಸಹ ಸ್ವೀಕರಿಸದೆ ಉಪವಾಸ ಆಚರಿಸಬೇಕು. ಇದಕ್ಕೆ ರೋಜಾ ಎಂದು ಕರೆಯುತ್ತಾರೆ. ಜಕಾತ್ ದಾನ. ಧರ್ಮ ಮಾಡುವುದಕ್ಕೆ ಜಕಾತ್ ಎಂದು ಕರೆಯುತ್ತಾರೆ. ಜಕಾತ್ ಇಸ್ಲಾಂ ಧರ್ಮದ ಆರ್ಥಿಕ ವ್ಯವಸ್ಥೆಯನ್ನು, ಸಾಮಾಜಿಕ ಹೊಣೆಯನ್ನು ನಮಗೆ ತಿಳಿಸಿಕೊಡುತ್ತದೆ. ಒಬ್ಬ ಮನುಷ್ಯ ತಾನು ದುಡಿದ ಆದಾಯದಲ್ಲಿ 2.5% ಹಣವನ್ನು ಬಡವರಿಗೆ ಹಂಚುವ ಮೂಲಕ ಇಸ್ಲಾಂ ಧರ್ಮದ ಮೂಲ ಮಂತ್ರಗಳು ಎತ್ತಿ ಹಿಡಿಯುವುದು ಮತ್ತು ಮಾನವೀಯತೆ ಮೆರೆಯುವುದು. ವಿಧವೆಯರಿಗೆ ದಾನ ಮಾಡಬೇಕಾಗಿರುವುದು ಕಡ್ಡಾಯವಾಗಿದೆ. ಧನಿಕರ ಸ್ವತ್ತಿನಲ್ಲಿರುವ ಬಡವರ ಹಕ್ಕು. ಜಕಾತ್ ಒಂದು ದಾನವಾಗಲಿ, ಭಿಕ್ಷೆಯಾಗಲಿ ಅಲ್ಲ. ಅದು ಬಡವರ ಹಕ್ಕಾಗಿದೆ. ಹಜ್. ಇಸ್ಲಾಂ ಧರ್ಮ ಧಾರ್ಮಿಕ ಕ್ರಿಯೆಯೇ ಹಜ್. ಆರ್ಥಿಕವಾಗಿಯೂ, ದೈಹಿಕವಾಗಿಯೂ ಸಾಮರ್ಥ್ಯವುಳ್ಳ ಪ್ರತಿಯೊಬ್ಬ ವಯಸ್ಕರ ಮುಸ್ಲಿಂ ಪುರುಷರ ಮತ್ತು ಸ್ತ್ರೀಯರು ಮೇಲೆ ಜೀವನದಲ್ಲಿ ಒಮ್ಮೆ ಹಜ್ ನಿರ್ವಹಿಸುವುದು ಕಡ್ಡಾಯವಾಗಿದೆ. ಸೌದಿ ಅರೇಬಿಯಾ ದೇಶದ ಮಕ್ಕಾ ಪಟ್ಟಣದಲ್ಲಿ ಪವಿತ್ರ ಕಾಬಾ ಭವನದ ದರ್ಶನ ಹಾಗೂ ಮದೀನಾ ಪಟ್ಟಣದಲ್ಲಿರುವ ಪ್ರವಾದಿ ಮುಹಮ್ಮದ್ ರವರ ಸಮಾಧಿಗೆ ಗೌರವ ಸಲ್ಲಿಸುವ ಕ್ರಿಯೆಯೇ ಹಜ್ ಎಂದು ಕರೆಯಲಾಗುತ್ತದೆ. ಹಬ್ಬಗಳ ಮಹತ್ವ. ಪ್ರಾಚೀನ ಕಾಲದಿಂದಲೂ ಮನುಷ್ಯ ಸಂಘ ಜೀವಿಯಾಗಿದ್ದಾನೆ. ಮನುಷ್ಯರು ಎಲ್ಲರೊಡನೆ ಬದುಕಿ ಬಾಳುವ ಸಂಸ್ಕೃತಿಯನ್ನು ಅವಲಂಬಿಸಿದ್ದಾರೆ. ನಿರಂತಹ ದೈನಂದಿನ ಕೆಲಸ ಕಾರ್ಯಗಳಿಂದ ಬೇಸತ್ತ ಮನುಷ್ಯನು ವರ್ಷದಲ್ಲಿ ಕೆಲವು ಸಲ ತನ್ನ ಈ ಕೆಲಸಗಳ ಒತ್ತಡಗಳನ್ನು ಬದಿಗೊತ್ತಿ ಸಂತೋಷಪಡುವ, ಹರ್ಷೋಲ್ಲಾಸವನ್ನು ಆನಂದಿಸುವ ಸಂದೇಶವೇ ಹಬ್ಬಗಳ ಮೊರೆ ಹೋಗಿ ಹಬ್ಬ ಹರಿದಿನಗಳು ಆಚರಿಸಿ ಸಂತೋಷವನ್ನು ಪಡೆಯುತ್ತಾರೆ. ರಂಜಾನ್ ತಿಂಗಳಲ್ಲಿ ಮುಸ್ಲಿಮರು ವಿಶೇಷವಾಗಿ ಕುರಾನ್ ಪಠಣ ಮಾಡುತ್ತಾರೆ ಮತ್ತು ತರಾವೀಹ್ ಎಂಬ ವಿಶೇಷ ನಮಾಜ್ನಲ್ಲಿ ಈ ತಿಂಗಳ ಪೂರ್ತಿ ಕುರಾನ್ ಪೂರ್ಣವಾಗಿ ಪಠಿಸುತ್ತಾರೆ. ಈ ತಿಂಗಳಲ್ಲಿ ಪವಿತ್ರ ಕುರಾನ್ನೊಂದಿಗೆ ವಿಶೇಷ ಸಂಬಂಧವಿದೆ. ಈದ್ ಉಲ್ ಫಿತರ್. ರಂಜಾನ್ ಹಬ್ಬ ದಿನದಂದು ಭಾರತ ದೇಶದ ಪ್ರಜೆಗಳಾದ ನಾವುಗಳು ಸೋದರರಾಗಿ ಬಾಳೋಣ. ಸೋದರರಾಗಿ ಬಾಳುತ್ತಾ ನಾವು ಸದಾಕಾಲ ದೇಶದ ಹಿತವನ್ನು ಬಯಸೋಣ. ಜಾತಿ ಜಾತಿಗಳ ಮಧ್ಯೆ ಇರುವ ಅಡ್ಡಗೋಡೆಗಳನ್ನು ಹೊಡೆದು ಶೋಷಣೆಯ ಬೇರನ್ನು ಕಿತ್ತು ಎಸೆದು ನಮ್ಮ ಸಂವಿಧಾನದ ಅವಕಾಶಗಳ ರೀತ್ಯ ಸಾಮಾಜಿಕ ನ್ಯಾಯ, ಸಮಾನತೆ, ನೆಮ್ಮದಿ ಮತ್ತು ವಿಶ್ವಶಾಂತಿಯನ್ನು ಬಯಸೋಣ ಎಂಬ ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ಡಿಸ್ಕ್ ಬ್ಯೂರೋ ಆನ್ಲೈನ್ ಟಿವಿ ಪ್ರಧಾನ ಸಂಪಾದಕರು.